ಹೆಲೋ ವೀಕ್ಷಕರೇ, ಕಾಕ್ರೋಚ್ ಜನತಾ ಪಕ್ಷದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಗೊತ್ತಿಲ್ಲದೆ ಹೋಗಿರುವಂತಹ ವಿಚಾರವನ್ನು ನಾವು ಹೇಳ್ತೀವಿ. ಆ ಕಾಕ್ರೋಚ್ ಜನತಾ ಪಕ್ಷ ಏನಿದೆ, ಆ ಪಕ್ಷಕ್ಕೆ ಪಾಕಿಸ್ತಾನದವರು ಮತ್ತು ಬಾಂಗ್ಲಾದೇಶದವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗಿದೆ. ಇನ್ನು ಕಾಕ್ರೋಚ್ ಜನತಾ ಪಕ್ಷ ಬೆಂಗಳೂರಿಗೆ ಕಾಲಿಡೋಕೆ ಆಗೋದಿಲ್ಲ, ಯಾಕಂದರೆ ಬೆಂಗಳೂರಿಗೆ ಬರಬಾರ್ದು, ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಕಾಕ್ರೋಚ್ ಬಂದರೆ ಅದನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಸಾಕಷ್ಟು ಜನ ಬೆಂಗಳೂರಿಗೆ ಬರೋದು ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ಕಾಕ್ರೋಚ್ ಜನತಾ ಪಕ್ಷವನ್ನು ಸಂಸ್ಥಾಪನೆ ಮಾಡಿರುವಂತಹ ಸಂಸ್ಥಾಪಕ ಇದ್ದಾನಲ್ಲ, ಆತಂದು ಪ್ರೀ ಪ್ಲ್ಯಾಂಡ್ ಆಗಿತ್ತು ಈ ಒಂದು ಪಕ್ಷವನ್ನು ಕಟ್ಟೋದು. ನ್ಯಾಯಮೂರ್ತಿಗಳು ಹೇಳಿರುವಂತಹ ಹೇಳಿಕೆ ಇದೆಯಲ್ಲ, ಅದು ಕೋಇನ್ಸಿಡೆಂಟ್ಲಿ ಆಗಿರುವಂಥದ್ದು. ಮೊದಲೇ ಪ್ರೀ ಪ್ಲ್ಯಾಂಡ್ ಆಗಿ ಈ ಪಕ್ಷವನ್ನು ಕಟ್ಟಬೇಕು ಅಂತ ಆತ ಅಂದ್ಕೊಂಡಿದ್ದ. ಅದೇ ಒಂದು ಸಮಯದಲ್ಲಿ ನ್ಯಾಯಮೂರ್ತಿಗಳ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿ ಆ ಒಂದು ಕಾರಣದಿಂದ ಇದೊಂದು ಕಟ್ಟದೆ ಈ ಒಂದು ಪಕ್ಷನ ಅಂತ ಹೇಳಿ ಪೋರ್ಟ್ರೇ ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಕ್ಷದಲ್ಲಿ ಅವ್ರು ಹೇಳ್ತಾ ಇರುವಂತಹ ರೀತಿ ಹೇಗಿತ್ತು ಅಂದರೆ, ನಾವು BJPಗೂ ಸಪೋರ್ಟ್ ಮಾಡುವುದಿಲ್ಲ, ಕಾಂಗ್ರೆಸ್ಗೂ ಸಪೋರ್ಟ್ ಮಾಡುವುದಿಲ್ಲ, ನಮ್ಮ ಸಪೋರ್ಟ್ ಏನಿದ್ರು ಕೂಡ ಯುವಕರಿಗೆ ಅನ್ಯಾಯವಾಗ್ತಿದೆ, ಈ ಸೊಸೈಟಿಯನ್ನು ಸರಿ ಮಾಡಬೇಕು ಅನ್ನುವಂಥ ಅಜೆಂಡಾ ಅಂತ ಹೇಳಿದ್ರು. ಆದರೆ ನೀವು ಸರಿಯಾಗಿ ಗಮನವಿಟ್ಟು ನೋಡಿದ್ರೆ ಅಭಿಜಿತ್ ದೀಪ್ಗೆ ಏನಿದ್ದಾರೆ, ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯಾರಿಗೆ ಬೇಕಾದ್ರೂ ಸಪೋರ್ಟ್ ಮಾಡಿಕೊಳ್ಳಿ, ಅವರ ಅಜೆಂಡಾಗಳನ್ನು ಎತ್ತಿ ಹಿಡಿಯೋ ರೀತಿ ಕಾಣಿಸ್ತಾ ಇದೆ. ನೀವು ಒಂದು ಕೆಲಸ ಮಾಡಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನು ಅಂತ ಹೇಳಿ ಪಕ್ಷಗಳನ್ನು ಕಟ್ಕೊಳ್ಳಿ. ಇಲ್ಲಿ ಸುಮ್ಮನೆ ಯುವಕರ ಅಡ್ಡದಾರಿಗೆ ಹಿಡಿಯುವಂತೆ ಮಾಡಕ್ಕೆ ಹೋಗಬೇಡಿ. ಇನ್ನು ಈ ವಿಚಾರದ ಬಗ್ಗೆ ಬೆಂಗಳೂರಿಗೆ ನೋ ಎಂಟ್ರಿ, ಕಾಕ್ರೋಚ್ ಜನತಾ ಪಕ್ಷ ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಕ್ರೋಚ್ ಜನತಾ ಪಕ್ಷ ಎಕ್ಸ್ ಖಾತೆಯಲ್ಲಿ ಭಾರತದಲ್ಲಿ ಬ್ಯಾನ್ ಮಾಡಲಾಗಿತ್ತು, ಇನ್ನೊಂದು ಖಾತೆಯಿಂದ ಪಾರ್ಟಿ ತೆರೆದಿದೆ. ಅಮೆರಿಕಾದಲ್ಲಿ ಕುಳಿತು ಭಾರತದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇರುವಂತಹ ಅಭಿಜಿತ್ ಎನ್ನುವಂತಹ ಯುವಕನಿಗೆ ಇಂದಿನ ಜೆನ್ಝೆಡ್ಗಳು ಭಾರಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದರೆ ಗುಪ್ತಚರ ಇಲಾಖೆ ಶಾಕಿಂಗ್ ವರದಿ ಏನು ಅಂತಂದರೆ, ಪಾರ್ಟಿಯ ಇನ್ಸ್ಟಾಗ್ರಾಮ್ ಮಾತ್ರ ಅಲ್ಲದೆ ಅಭಿಜಿತ್ ಅವರ ಸೋಷಿಯಲ್ ಮೀಡಿಯಾ ಕೂಡ ಹ್ಯಾಕ್ ಮಾಡಲಾಗಿದೆ ಅನ್ನೋದು ಖುದ್ದು ಅವರೇ ಹೇಳ್ಕೊಂಡಿದ್ದಾರಂತೆ. ಆದರೆ ಜೆನ್ಝೆಡ್ಗಳನ್ನು ಎತ್ತಿ ಕಟ್ಟುವಂತಹ ನೆಪವನ್ನು ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಜೆನ್ಝೆಡ್ ಅನ್ನು ಎತ್ತಿ ಕಟ್ಟಿ ನೇಪಾಳದಂತೆ ದಂಗೆ ಮಾಡುವ ಉದ್ದೇಶ ಅವರದ್ದಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದು ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳಿ ಅಭಿಜಿತ್ ಕೂಡ ಹೇಳಿದರು. ಬೆಂಗಳೂರಿನಲ್ಲಿ ಯಾಕೆ ಈ ಕಾಕ್ರೋಚ್ ಜನತಾ ಪಕ್ಷವನ್ನು ಬ್ಯಾನ್ ಮಾಡಲಾಗ್ತಾ ಇರುವಂಥದ್ದು ಅಂತ ನೋಡೋದಾದರೆ, ಕಾಕ್ರೋಚ್ ಜನತಾ ಪಕ್ಷ ಮೇ 24ರಂದು ಬೆಂಗಳೂರಿನ ಟೌನ್ ಹಾಲ್ ಬಳಿ ಕರೆದಿದ್ದಂತಹ ಮಾನವನ ಸರಪಳಿ ಕಾರ್ಯಕ್ರಮಕ್ಕೆ ಬೆಂಗಳೂರು ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು. ಖುದ್ದು ಸಿದ್ದರಾಮಯ್ಯ ಅವರೇ ಖುಷಿಯಿಂದ ಆ ಪಾರ್ಟಿಯ ಟೀ ಶರ್ಟ್ ಉದ್ಘಾಟನೆ ಮಾಡಿದ್ದು. ಆದರೆ ಇದೀಗ ಅನುಮತಿಯನ್ನು ನಿರಾಕರಿಸಿದ್ದು ಯಾಕೆ ಎನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಇದಕ್ಕೆ ಗುಪ್ತಚರ ಇಲಾಖೆಯ ವರದಿ ಬೇರೆದೇ ರೀತಿಯಾಗಿರುವಂತಹ ಒಂದು ಆಂಗಲ್ ಅನ್ನ ಕೊಡ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ಹೇಳಿ. ಕಾಕ್ರೋಚ್ ಜನತಾ ಪಕ್ಷ ಬೇಕೋ ಬೇಡವೋ ಬೆಂಗಳೂರಿನಲ್ಲಿ ಅಂತ ಹೇಳಿ ನಿಮ್ಗೆ ಬಿಟ್ಟಿದ್ದು. ಕಮೆಂಟ್ ಮೀ.